ಬೆಳಗಾವಿಯಲ್ಲಿ ತೀವ್ರಗೊಂಡಿದೆ ಅನ್ನದಾತರ ಹೋರಾಟ. ಪ್ರತಿಭಟನೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಕೂಡ ನಡೆದಿರುವಂತದ್ದು. ಹತ್ರಗಿಯಲ್ಲಿ ವಾಯುವ್ಯ ಸಾರಿಗೆ ಬಸ್ ಮೇಲೆ ಕಲ್ಲೆಸೆತವಾಗಿದೆ. ಸಾರಿಗೆ ಬಸ್ ಮೇಲೆ ಕಲ್ಲೆಸೆದಿದ್ದಾರೆ ಕಿಡಿಗೇಡಿಗಳು ಪ್ರತಿಭಟನೆಯ ಸಂದರ್ಭದಲ್ಲಿ. ಬೆಳಗಾವಿಯಲ್ಲಿ ದಿನೇ ದಿನೇ ತೀವ್ರಗೊಳ್ತಾನೆ ಇದೆ ಅನ್ನದಾತರ ಹೋರಾಟ. ಪ್ರತಿಭಟನೆಯ ಸಂದರ್ಭದಲ್ಲಿ ಅವಘಡ ಸಂಭವಿಸಿರುವಂತದ್ದು. ಹತ್ತರಗಿ ಟೋಲ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ. ಪೊಲೀಸರು ತಾಳ್ಮೆ ವಹಿಸಿ ಸ್ಥಳದಿಂದ ಹಿಂದೆ ಬಂದಿದ್ರು. ಬಲಪ್ರಯೋಗ ಮಾಡಿಲ್ಲ, ಶಾಂತ ರೀತಿಯಲ್ಲೇ ಹೋರಾಟ ಇರಲಿ ಅಂತ ಹೇಳಿಬಿಟ್ಟು ಒಳಸಂಚನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಅವ್ರನ್ನ ಬಂಧಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಮಾಯಕರಿಗೆ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿನ SP ಹೇಳಿರುವಂಥದ್ದು. 6 ಮಂದಿ ಪೊಲೀಸರಿಗೆ ಗಾಯ ಆಗಿದೆಯಂತೆ. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಲಾರಿಯ ಗಾಜನ್ನ ಪುಡಿಪುಡಿ, ಬಸ್ನ ಗಾಜನ್ನ ಪುಡಿಪುಡಿ ಮಾಡಿ ಹಾಕಿದ್ದಾರೆ. ಪೊಲೀಸ್ನವರು ತಾಳ್ಮೆಯಿಂದ ಅಮಾಯಕರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಾಠಿ ಚಾರ್ಜ್ ಮಾಡಿಲ್ಲ. ಯಾರು ಆ ರೀತಿಯಾಗಿ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಇಲ್ಲದಂತ CCTV ಅದೆಲ್ಲ ಪರಿಶೀಲನೆ ಮಾಡಿದಾಗ ಸಿಕ್ಕಬೀಳ್ತಾರೆ. ಅವರ ಮೇಲಷ್ಟೇ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿನ SP ಹೇಳಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ್ರೆ ಅಮಾಯಕರು ಕೂಡ ಬಲಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಿಡಿಗೇಡಿಗಳು ಯಾರು ಆ ರೀತಿಯಾಗಿ ಮಾಡಿರೋದು ಪತ್ತೆ ಹಚ್ಚಿ ಮುಂದಿನ ಏನು ನಿರ್ಧಾರ ತೆಗೆದುಕೊಳ್ಬೇಕು ಮಾಡ್ತೀವಿ. ಬಟ್ ಲಾಠಿ ಚಾರ್ಜ್ ಮಾಡದೆ ತಾಳ್ಮೆ ವಹಿಸಿದೆ ಖಾಕಿ ಪಡೆ, SP ಹೇಳಿರುವಂಥದ್ದು. ಹತ್ತರಗಿಲ್ಲಿ ನಡೆದಿರುವಂತಹ ಪುಂಡಾಟಿಕೆ, ಕಿಡಿಗೇಡಿಗಳು ಮಾಡಿರುವಂತಹ ಕಲ್ಲು ತೂರಾಟ ಪ್ರತಿಭಟನೆಯ ಸಂದರ್ಭದಲ್ಲಿ. ಯಾವ ಡಿಪೋ? ಹಾಂ ಸರ್, ಪ್ಯಾಸೆಂಜರ್ ಇದ್ರು ಸರ್.